ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಆತ್ಮೀಯವಾದ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ 78ನೇ ಎಪಿಸೋಡ್ ಇವಾಗ ಶುರು ಮಾಡೋಣ. ನಿಜ ಹೇಳಬೇಕು ಅಂದರೆ ನನಗೆ ಮಿತ್ರನಿಗೆ ಮೊದಲೆಲ್ಲ ಹೇಳಿಕೊಳ್ಳುವಂತಹ ನಿಕಟತೆ ಏನಿರಲಿಲ್ಲ. ಆದರೆ ನಾನು ನಿನ್ನನ್ನು ಆಗಾಗ ದೇವಸ್ಥಾನದಲ್ಲಿ ಭೇಟಿಯಾಗಿ ಪರಸ್ಪರ ಪ್ರೀತಿಸೋಕೆ ಶುರು ಮಾಡಿದಾಗ ನಾನು ಅನಾಥ, ಬಡವ, ನಿರ್ಗತಿಕ ಅಂತ ನಿನ್ನ ಅಪ್ಪ ನಮ್ಮ ಪ್ರೀತಿಯನ್ನು ಒಪ್ಪದೇ ಇದ್ದಾಗ ಮಿತ್ರ ಅವನಾಗೆ ನನ್ನ ಸಹಾಯಕ್ಕೆ ಬಂದ. ನಿನ್ನ ಅಪ್ಪನಿಗೆ ಬೆದರಿಸಿ ನಮ್ಮ ಸಂಬಂಧಕ್ಕೆ ಒಪ್ಪಿಗೆ ಕೊಡಿಸ್ದ. ಪ್ರೀತಿಸಿದ ಹುಡುಗಿಯ ಜೊತೆಗೆ ಮದುವೆ ಆಗೋ ಅದೃಷ್ಟ ನನ್ನದಾಯಿತು ಅಂತ ಅವನಿಗೆ 100 ಸಲ ಧನ್ಯವಾದ ತಿಳಿಸಿದ್ದೆ. ನಮ್ಮ ಮದುವೆ ಸೆಟ್ ಆದಮೇಲೆ ಅವನು ತಾನು ಪ್ರೀತಿಸುತ್ತಾ ಇದ್ದ ಹುಡುಗಿಯನ್ನು ಮದುವೆಯಾದ. ಹಾಗೆ ಅವಳ ಜೊತೆಗೆ ಊರು ಬಿಟ್ಟು ಹೋಗುವ ಮೊದಲು ನನ್ನ ಭೇಟಿಯಾಗಿ ಒಂದು ಒಪ್ಪಂದ ಮಾಡಿಕೊಂಡ. ನೀನು ಏನೇ ಹಣ ಸಂಪಾದನೆ ಮಾಡಿದರೂ ಅದರ ಅರ್ಧ ನನಗೆ, ನಾನೇನು ಮಾಡಿದರೂ ಅದರ ಅರ್ಧ ನಿನಗೆ. ಸಿಂಹ ಮಾತನಾಡುತ್ತಾ ಇರೋದನ್ನು ಕೇಳಿಸ್ಕೊಳ್ಳುತ್ತಾ ಇದ್ದ ಸತ್ಯ ಅವು ಹಾರಿಬಿಟ್ಲು. ಏನು, ಆ ಮೋಸಗಾರ ತಪ್ಪು ದಾರಿಯಲ್ಲಿ ಸಂಪಾದನೆ ಮಾಡಿರೋ ಹಣದಲ್ಲಿ ನೀವು ಶೇರ್ ತೆಗೆದುಕೊಂಡಿದ್ದೀರಾ? ಥೂ, ನಿಮ್ಮ ಜನ್ಮಕ್ಕೆ ನಾಚಿಕೆ ಅನ್ನೋದೇ ಇಲ್ವಾ? ಅದೆಷ್ಟು ಹೆಣ್ಣು ಮಕ್ಕಳ ಬಿಸಿಯುಸಿರು ಇದೆ ಅವನು ನಿಮಗೆ ಕೊಡುತ್ತಿದ್ದ ಹಣದಲ್ಲಿ. ಆ ಶಾಪ ನಿಮಗೆ ತಟ್ಟದೆ ಬಿಡೋದಿಲ್ಲ. ನೀವು ಮಾಡಿರೋ ತಪ್ಪಿಗೆ ಖಂಡಿತ ಶಿಕ್ಷೆ ಅನುಭವಿಸುತ್ತೀರಾ ಹೇಳಿ ಕಣ್ಣೀರು ಹಾಕುತ್ತಾ ಕೆಳಗೋಡಿ ಬಂದ ಸತ್ಯ ಒಡಲಲ್ಲೆಲ್ಲ ಸಂಕಟ ಶುರುವಾಗಿತ್ತು. ಸತ್ಯ ಏನಾಯಿತು? ತನ್ನ ಅಮ್ಮನ ಧ್ವನಿಗೆ ಎಚ್ಚೆತ್ತು ಕಣ್ಣೊರೆಸಿಕೊಂಡು, ಹೋಗಿ ಆ ಸಿಂಹನ ಪ್ರೀತಿಸಿ ಮದುವೆ ಆದ್ನಲ್ಲ ಅನ್ನೋ ದುಃಖಕ್ಕೆ ಕಣ್ಣೀರು ಹಾಕ್ತಾ ಇದ್ದೀನಿ. ಹೋಗಲಿ ಬಿಡು, ಇಂಥ ಗಂಡ ಸಿಕ್ಕಿದ ಮೇಲೆ ಬೇಸರ ಇದ್ದದ್ದೇ. ನೀನು ಹೇಳು, ಈಗ ಬ್ಯಾಗ್ ಹಿಡಿದುಕೊಂಡು ಎಲ್ಲಿಗೆ ಹೋಗ್ತಿದ್ಯಾ? ನಿನ್ನ ಅಣ್ಣನ ಮನೆಗ? ಅಪ್ಪನ ಮೇಲಿನ ಕೋಪಕ್ಕೆ 1-2 ದಿನ ತವರಿಗೆ ಹೋಗ್ತಾ ಇದ್ದೀಯಾ? ನೀನೇ ಲಕ್ಕಿ ಅಮ್ಮ. ನನಗೀ ಥರ ಕೋಪಿಸ್ಕೊಂಡು ತವ್ರ ಮನೆಗೆ ಹೋಗೋ ಸುಖವೂ ಇಲ್ಲ. ಬೇಸರದ ನಿಟ್ಟುಸಿರು ಬಿಟ್ಟು ಹೇಳಿದ್ಲು. ಮಗಳ ತಲೆ ನೇವರಿಸಿದ ಧುನ್ವತಿ ಅವರು, ನಾನು ತವರಿಗಲ್ಲ ಕಂದ, ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನಿನ್ನ ಅಪ್ಪ ನನಗೆ ಮಾಡಿದ ಮೋಸದ ವಿಷಯ ತಿಳಿದು ಬಂದಾಗಿಂದ ಯಾಕೋ ಅವರ ಮುಖ ನೋಡೋಕೆ ಬೇಸರ ಆಗ್ತಾ ಇದೆ. ಅದಕ್ಕೆ ರಾತ್ರಿಯೇ ಮಹೇಂದ್ರನ ಹತ್ರ ಈ ಮನೆ ಬಿಟ್ಟು ಹೋಗುವ ನನ್ನ ತೀರ್ಮಾನವನ್ನು ತಿಳಿಸಿದೆ. ಅವನು ನನ್ನ ಜೊತೆ ಬರೋಕ್ಕೆ ಒಪ್ಪಿಗೆ ಸೂಚಿಸಿದ. ನೋಡು, ನಾನು ಈ ಮನೆಯಿಂದ ದೂರ ಹೋದರೂ ನಿನಗೇನೂ ಕೊರತೆ ಆಗದ ಹಾಗೆ ನಿನ್ನ ಬಾಣಂತನಾನ ನಾನೇ ಮಾಡ್ತೀನಿ ಹೇಳಿ ಕಂಬನಿ ಮಿಡಿದ್ರು. ಅಮ್ಮ, ನೀನು ಎಲ್ಲಿಗೂ ಹೋಗುವ ಹಾಗಿಲ್ಲ, ಇದು ನಿನ್ನ ಮನೆ. ಸತ್ಯ ತನ್ನ ಅಮ್ಮನ ಕೈ ಹಿಡಿದು ಮನೆಯಿಂದ ಹೊರಗೆ ಹೋಗದಂತೆ ತಡೆಯುವಾಗಲೇ ನಂಜಪ್ಪನವರು ವಿಶ್ವ ಅವರ ಕೋಣೆಯಿಂದ ಒಂದು ಪತ್ರ ಹಿಡಿದು ಹೊರಗೆ ಬಂದರು. ನೋಡು ಧುನ್ವತಿ, ನಿನ್ನ ಗಂಡ ರಾತ್ರಿಯೇ ಒಂದು ಪತ್ರ ಬರೆದು ಮನೆ ಬಿಟ್ಟು ಹೋಗಿದ್ದಾನೆ. ಇಷ್ಟು ವರ್ಷ ನಾನು ಮಾಡಿದ ತಪ್ಪನ್ನು ನಿನ್ನಿಂದ ಮುಚ್ಚಿಟ್ಟು ಮಾಡಿರುವ ಮೋಸಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋ ಸಲುವಾಗಿ ಮನೆ ಬಿಟ್ಟು ಹೋಗ್ತಿದ್ದೀನಿ. ಈ ಮನೆ ಸೊಸೆಯಾಗಿ ನನ್ನ ಹೆಂಡತಿಯಾಗಿ ಬಂದ ದಿನದಿಂದ ನೀನು ನ್ಯಾಯಯುತವಾಗಿ ನಡೆದುಕೊಳ್ಳುತ್ತಾ ಬಂದಿರುವ ಕಾರಣ ನನಗಿಂತ ನಿನಗೆ ಈ ಮನೆ ಮೇಲೆ ಹೆಚ್ಚಿನ ಅಧಿಕಾರ ಇದೆ. ಮಹೇಂದ್ರ, ನೀನು ದಯವಿಟ್ಟು ನನ್ನ ಕ್ಷಮಿಸಿಬಿಡಪ್ಪ. ಒಂದು ತಪ್ಪನ್ನು ಮುಚ್ಚಾಕೋಕೆ ಹೋಗಿ 100 ತಪ್ಪುಗಳು ನನ್ನ ಕಡೆಯಿಂದ ನಡೆದು ಬಿಟ್ಟಿವೆ. ಈಗ ನಿನ್ನಿಂದ ನನಗೊಂದು ಸಹಾಯ ಆಗಬೇಕು. ಮಗನೇ, ನೀನು ಇನ್ಮೇಲೆ ಇದೇ ಮನೆಯಲ್ಲಿ ಉಳಿದುಕೊಂಡು ಈ ಮನೆಯ ಎಲ್ಲ ಜವಾಬ್ದಾರಿ ತೆಗೆದುಕೊಳ್ಬೇಕು. ಹಾಗೆ ಸಿಂಹ ಈಗಾಗಲೇ ಸಾಕಷ್ಟು ಹಣವನ್ನು ಕದ್ದು ದೋಚಿರೋ ಕಾರಣ ಅವನದ್ದೇ ಸ್ವಂತ ಆಸ್ತಿ ಹೊಂದಿರುವ ಎಲ್ಲ ಸಾಧ್ಯತೆಗಳು ಇದೆ. ಹಾಗಾಗಿ ಅವನಿಗೂ ಈ ಮನೆಯಲ್ಲಿ ಇರುವ ಹಕ್ಕಿಲ್ಲ. ಸತ್ಯ ಬೇಕಾದರೆ ಗಂಡನ ಜೊತೆಗೆ ಹೋಗಬಹುದು, ಇಲ್ಲ ಅಂದರೆ ಈ ಮನೆಯ ಮುದ್ದಿನ ಮಗಳು ಮನೆಯವರಿಗೆ ಎಂದೂ ಭಾರವಲ್ಲ. ಅಣ್ಣ ಹತ್ತಿಗೆ ನನ್ನ ಹೆಂಡತಿ ಮಕ್ಕಳು ಇದೇ ಮನೆಯಲ್ಲಿ ಉಳಿದುಕೊಂಡ್ರೆ ನಿಮಗೆ ಅವರು ಹೊರೆ ಅಂತ ಅನಿಸೋದಿಲ್ಲ ತಾನೇ? ಓಜಸ್, ನಿನಗೂ ಸಾರಿ ಕಣಪ್ಪ. ನೀನು ಕೊನೆಗೂ ನನ್ನ ಕಣ್ಣು ತೆರೆಸುವಲ್ಲಿ ಯಶಸ್ವಿಯಾದೆ. ಹಾಗೆ ಆರುಷಿ, ನಿನಗೇನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಪುಟ್ಟ ಕ್ಷಮೆ, ಅದನ್ನಂತೂ ಕೇಳುವ ಹಕ್ಕು ನನಗಿಲ್ಲ. ಆದರೆ ನೀನು ಈ ಮನೆ ಸೊಸೆ. ಯಾರು ಏನೇ ಹೇಳಿದರೂ ಏನೇ ಕೊಂಕು ಮಾಡಿದರೂ ಯಾರಿಗೂ ಮುಲಾಜು ಕೊಡದೆ ನೀನು ಗಂಡನ ಜೊತೆಗೆ 100 ಕಾಲ ಸುಖವಾಗಿ ಬಾಳು ಅಂತ ಮನಸಾರೆ ಆಶೀರ್ವಾದ ಮಾಡ್ತಿರುವೆ. ಇಷ್ಟನ್ನು ಪತ್ರದಲ್ಲಿ ಬರೆದು ಅವನು ಮಾಡಿದ ತಪ್ಪಿಗೆ ಈಗ ಪಶ್ಚಾತ್ತಾಪ ಪಡಬೇಕು ಅಂತ ಮನೆ ತೊರೆದು ಹೋಗಿದ್ದಾನೆ. ಅದೆಲ್ಲಿಗೆ ಹೋಗಿದ್ದಾನೆ, ಅದು ಏನು ಮಾಡ್ತಾ ಇದ್ದಾನೋ ಅನ್ನೋದನ್ನು ನಾನು ನಮ್ಮ ಚಂದ್ರನಿಗೆ ಹೇಳಿ ಹುಡುಕಿಸ್ತೀನಿ. ಈಗ ನೀನು ಕಣ್ಣೀರು ಹಾಕದೆ ನಿನ್ನ ಮಕ್ಕಳು ಮೊಮ್ಮಕ್ಕಳ ಜೊತೆಗೆ ಖುಷಿಯಾಗಿರು.
ನಂಜಪ್ಪನವರ ಮಾತಿಗೆ ಶಾರದಾ ಅವರು ತಮ್ಮ ಒಪ್ಪಿಗೆ ಸೂಚಿಸಿ ಹೊರಗಿತ್ತಿಯ ಕಣ್ಣು ತೊಡೆದು, ಬೇರೆಯವರ ತಪ್ಪಿಗೆ ನೀನ್ಯಾಕೆ ತಲೆ ತಗ್ಗಿಸಿ ನಿಲ್ಲಬೇಕು ಧನು? ಬಾ, ಮೊದಲು ನಮ್ಮ ಕೆಲಸಗಳ ಕಡೆ ಗಮನ ಕೊಡೋಣ. ಕಾಳಯ್ಯ ಆಗಲೇ ಹಾಲು ಕರೆದು ಮೋಟ್ರ್ ಹಾಕಿ ಬರ್ತೀನಿ ಅಂತ ತೋಟದ ಕಡೆಗೆ ಹೋಗಿದ್ದಾನೆ. ನನ್ನ ಸೊಸೆ ಸಹ ಇವತ್ತು ಯಾಕೋ ಕಾಫಿ ಮಾಡಿ ತಂದು ಕೊಡಲೇ ಇಲ್ವಲ್ಲ. ಸತ್ಯ 6 ಎಲ್ಲಮ್ಮ ಕೇಳಿದ್ರೆ ಬೆಳಗ್ಗೆನೇ ಅಣ್ಣ ಅತ್ತಿಗೆ ಚಿಂಟು ಜೊತೆಗೆ ಸಿಟಿಗೆ ಹೋದ್ರು. ರಾತ್ರಿಯೇ ತಿಳಿಸಿದ್ರಲ್ಲ ಅಂದಾಗ, ಹೌದಲ್ವಾ, ಈ ನಡುವೆ ಅವಳ ಕೈ ಕಾಫಿ ಅಭ್ಯಾಸವಾಗಿಬಿಟ್ಟಿದೆ. ಮೋಜು ಬೆಳಿಗ್ಗೆನೇ ಊರಿಗೆ ಹೋಗುವ ವಿಷಯ ಹೇಳಿದ್ರು ಅದನ್ನು ಮರೆತು ಬಿಟ್ಟು 6 ಕಾಫಿ ಕೊಡ್ತಾಳೆ ಅಂತ ಕಾಯ್ತಾ ಇದ್ದೀನಿ. ಎಂಥ ಮರೆವನ್ನದು ಹೇಳಿ. ಅವರೇ ಡಿಕಾಕ್ಷನ್ ಹಾಕಲು ಅಡುಗೆ ಮನೆಗೆ ಹೋದರೆ ದುನ್ವತಿ ಅವರು ಮಗಳ ಕೈಗೆ ಬ್ಯಾಗ್ ಕೊಟ್ಟು ತಾವು ಶಾರದಾ ಅವರ ಹಿಂದೆಯೇ ಅಡುಗೆ ಮನೆಗೆ ಹೋದವರ ಮನದಲ್ಲಿ ಗಂಡನ ವಿಷಯವಾಗಿಯೇ ಚಿಂತೆ ಶುರುವಾಗಿತ್ತು. ದೇವ್ರೆ, ನಮ್ಮ ಮನೆಯವರು ಎಲ್ಲಿದ್ದರೂ ಕ್ಷೇಮವಾಗಿರಲಿ, ನನಗಷ್ಟೇ ಸಾಕು. ದೇವರಿಗೆ ನಿಂತಲ್ಲೇ ಕೋರಿಕೆಯೊಡ್ಡಿ ಸೆರಗಂಚಿನಲ್ಲಿ ಕಣ್ಣು ತೊಳೆದುಕೊಂಡವರ ಮನಸ್ಸಿನ ತಳಮಳ ಶಾರದಾ ಅವರಿಗೆ ಅರ್ಥವಾಗಿತ್ತು. ಮೈದುನ ತನ್ನ ತಪ್ಪಿಗೆ ಶಿಕ್ಷೆ ಅನುಭವಿಸಲಿ ಅಂತ ದುನ್ವತಿ ಅವರು ದುಃಖವನ್ನು ಕಂಡು ಕಾಣದಂತೆ ಸುಮ್ಮನೆ ಉಳಿದುಬಿಟ್ರು. ಸಿಂಹ ತನ್ನ ಮಾವ ಪತ್ರದಲ್ಲೇ ಬರೆದಿರುವಂತೆ ಮನೆ ಬಿಟ್ಟು ಹೋಗಲು ತಯಾರಾದವನು, ಸತ್ಯ, ನಿನಗೆ ನನ್ನ ಮೇಲೆ ವಿಪರೀತ ಕೋಪ ಇದೆ ಅಂತ ಗೊತ್ತು. ಅದನ್ನು ಕೂತು ಮಾತಾಡಿ ಇತ್ಯರ್ಥ ಮಾಡ್ಕೊಳ್ಳೋಣ. ಈ ಸಮಯದಲ್ಲಿ ನೀನು ಹೀಗೆಲ್ಲ ಕೂಗಾಡಿ ರಂಪಾಟ ಮಾಡೋದು ನನಗ್ಯಾಕೋ ಸರಿ ಕಾಣ್ತಾ ಇಲ್ಲ. ಹಾಗೆ ನೀನು ನನ್ನ ಮೇಲೆ ಆಪಾದನೆ ಮಾಡೋದನ್ನು ಸಹ ಸಹಿಸೋಕ್ಕಾಗ್ತಿಲ್ಲ. ಅದಕ್ಕೆ ಇನ್ಮೇಲೆ ನನಗೆ ಈ ಮನೆ ಬೇಡ, ಆಸ್ತಿಯೂ ಬೇಡ, ಈ ನಿನ್ನ ಮನೆಯವರ ಸಹವಾಸವೂ ಬೇಡ. ಕಷ್ಟಪಟ್ಟು ದುಡಿಯೋವರಿಗೆ ಯಾವ ಊರಾದ್ರೇನು ಟೌನ್ನಲ್ಲಿ ನನ್ನ ಗೆಳೆಯ ಇದ್ದಾನೆ. ಸದ್ಯಕ್ಕೆ ಅವನ ಬೇಕರಿಯಲ್ಲೇ ಕೆಲಸಕ್ಕೆ ಸೇರ್ಕೊಳ್ತೀನಿ. 1-2 ತಿಂಗಳು ಹೇಗೋ ಅಡ್ಜಸ್ಟ್ ಮಾಡ್ಕೊ. ಆಮೇಲೆ ಬೇರೆ ಊರು ಬೇರೆ ಕೆಲಸ ಹುಡ್ಕೊಂಡು ನಿನ್ನನ್ನು ಹಾಗೆ ನನ್ನ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಎಂದ ಸಿಂಹನ ಮಾತು ಕೇಳಿ ಶಾರದಾ ನಂಜಪ್ಪನವರು ಕಣ್ಣು ಸಿಂಹ, ನಿಂತ ಕಾಲಲ್ಲೇ ಮನೆ ಬಿಟ್ಟು ಹೋಗಲು ನಿರ್ಧರಿಸಿಬಿಟ್ಯಾ? ಅಳಿಯನ ಈ ನಡೆಯನ್ನು ನಂಬಲು ಅಸಾಧ್ಯ ಎಂಬಂತೆ ಪ್ರಶ್ನೆ ಮಾಡಿದ್ರೆ, ಅದೇ ಸಮಯಕ್ಕೆ ಮನೆಯೊಳಗೆ ಬಂದ ಮಹೇಂದ್ರ ಬ್ಯಾಂಕ್ ಪಾಸ್ಬುಕ್ನ ಸಿಂಹನ ಮುಖದ ಮೇಲೆ ಬಿಸಾಕಿ, ನಿನ್ನ ಅಕೌಂಟ್ ಬ್ಯಾಲೆನ್ಸ್ ನೋಡು, 50 ಲಕ್ಷಕ್ಕೆ ಹತ್ತತ್ರ ಕ್ಯಾಶ್ ಇಟ್ಟಿದ್ದೀಯ. ಈಗ ನೀನೇ ಸಾಚ ಮನೆ ಬಿಟ್ಟು ಹೋಗಿ ಅದು ಯಾವುದೋ ಬೇಕ್ರಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಆ ಬೇಕ್ರಿ ಶುರು ಮಾಡಲು ಆ ವ್ಯಕ್ತಿಗೆ ಸಹ ನೀನೇ ಹಣ ಸಾಲ ಕೊಟ್ಟು ಸಹಾಯ ಮಾಡಿದೀಯಾ ಅನ್ನೋದು ನನಗೆ ಗೊತ್ತು. ಹೇಳಿದವನು ಈಗ ಒಂದಷ್ಟು ಹಣವನ್ನು ಟೀಪಾಯಿ ಮೇಲೆ ಹಾಕಿ, ತಗೋ, ಇದರಲ್ಲಿ ಬರೋಬ್ಬರಿ 2 ಲಕ್ಷ ಇದೆ, ಎಲ್ಲ ಒರಿಜಿನಲ್ ಗರಿ ನೋಟು. ಇದನ್ನು ಸಹ ನಿನ್ನ ಖಾತೆಗೆ ಹಾಕಿಕೊಂಡು ಹೊಸ ಊರಿಗೋಗಿ ಹೊಸ ಬದುಕನ್ನು ಕಟ್ಕೊ. ಸಿಂಹ ನಾಚಿಕೆ ಇಲ್ಲದವನ ಹಾಗೆ ಇನ್ನೇನು ಹಣದ ಕಟ್ಟಿಗೆ ಕೈ ಹಾಕಬೇಕು. ಸತ್ಯ, ಅಮ್ಮ ಬೆಳ್ಳಿಯಲ್ಲಿ ಕಾಣ್ತಾ ಇಲ್ಲ, ಗಾಬರಿಯಲ್ಲಿ ಕೇಳಿದ್ರೆ, ಸಿಂಹ ಮಗು ಆಗಲೇ ಎದ್ದು ಅಮ್ಮ ಬೇಕು ಅಂತ ಮೆಟ್ಟಿಲಿಳಿದು ಬಂದ್ಲಲ್ಲ. ನನ್ನ ಮೇಲಿನ ಕೋಪಕ್ಕೆ ಮಗಳ ಕಡೆಗೆ ಗಮನ ಕೊಡಲಿಲ್ವಾ? ಹಿತ್ತಲ ಕಡೆಗೆ ಹೋಗಿರಬೇಕು. ಮಗು ಅಲ್ಲೆಲ್ಲ ಒಬ್ಬೊಬ್ಬಳೇ ಹೋಗದಂತೆ ನೋಡ್ಕೊ ಅಂತ ಅದೆಷ್ಟು ಸಲ ಹೇಳಿಲ್ಲ? ಹೆಂಡತಿ ಮೇಲೆ ಕೂಗಾಡ್ತಾ ಹಿತ್ತಲ ಕಡೆಗೆ ಹೋಗಲು ಒಂದು ಹೆಜ್ಜೆ ಮುಂದೆ ಇಟ್ಟವನ ಕಡೆಗೆ ನಗುತ್ತಾ ಮಹೇಂದ್ರ, ನೀನು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರೂ ಬೆಳ್ಳಿ ಇಲ್ಲೆಲ್ಲೂ ಸಿಗಲ್ಲ ಕಣೋ ಸಿಂಹ. ನೀನು ನಿನ್ನ ಸ್ನೇಹಿತ ಹಣಕ್ಕಾಗಿ ಹಿಡಿದಿರುವ ಅಡ್ಡದಾರಿಯಲ್ಲಿ ನಾನು ಕೂಡ ಹೆಜ್ಜೆ ಹಾಕುವ ಅಂತ ಯೋಚಿಸಿ ನನ್ನ ಮೊದಲ ಹೆಜ್ಜೆಯಲ್ಲೇ ಒಳ್ಳೆ ಹಣ ಸಂಪಾದನೆ ಮಾಡಿದೆ. ಅದೇ ಇಲ್ಲಿದೆಯಲ್ಲ, ಇದೇ 2 ಲಕ್ಷ. ನೆನ್ನೆಯೇ ನಿನ್ನ ಮಗಳನ್ನು ಒಂದು ಒಳ್ಳೆ ಪಾರ್ಟಿಗೆ ಮಾರುವ ಬಗ್ಗೆ ಮಾತುಕತೆ ನಡೆಸಿ ಡೀಲ್ ಫೈನಲ್ ಮಾಡಿದೆ. ಇವತ್ತು ಬೆಳಿಗ್ಗೆ ಅವರನ್ನ ಮನೆ ಹತ್ರಕ್ಕೆ ಕರೆದು ಬೆಳ್ಳಿನ ಅವರಿಗೆ ಒಪ್ಪಿಸ್ಬಿಟ್ಟೆ. ನೋಡು ಸಿಂಹ, ಇನ್ಮೇಲೆ ನೀನು ಮತ್ತು ಆ ಚಂದ್ರಕಾಂತ್ ಮಾತನ್ನ ಪಾರ್ಟ್ನರ್ಸ್ ಅಲ್ಲ. ಈ ಮಹೇಂದ್ರ ಕೂಡ ನಿಮ್ಮ ಜೊತೆಗೆ ಕೈ ಜೋಡಿಸುತ್ತಾನೆ. ಒಪ್ಕೊಂಡು ನೋಡು, ಇನ್ನು ಒಳ್ಳೊಳ್ಳೆ ಡೀಲ್ ಕೊಡಿಸ್ತೀನಿ. ಮಹೇಂದ್ರನ ಮಾತು ಕೇಳಿ ಸಿಂಹನ ರಕ್ತ ಕುದಿಯೋಕ್ಕೆ ಶುರುವಾಗಿತ್ತು. ಏನೋ ಹೇಳ್ತಾ ಇದೆಯಾ ಬದ್ಮಾಶ್? ನನ್ನ ಮಗಳನ್ನು ಹಣದ ಆಸೆಗೆ ಯಾರಿಗೋ ಮಾರಿದ್ಯಾ? ಇಷ್ಟು ಧೈರ್ಯ ಇದ್ದರೆ ನನ್ನ ಮಗಳ ಮೇಲೆ ಕೆಟ್ಟ ಕಣ್ಣು ಹಾಕಿದೆ. ಹೇಗೋ ಅವಳನ್ನು ಮುಟ್ಟಿದೆ, ಹೇಗೋ ಅವಳನ್ನು ಮನೆ ಹೊರಗೆ ಕರೆದುಕೊಂಡು ಹೋದೆ. ಏನೋ ಅಂದ್ಕೊಂಡೆ, ಅವಳೇನು ದಿಕ್ಕಿಲ್ಲದ ಮಗು ಅಂತಾನ? ಅವಳು ಈ ಸಿಂಹನ ಮಗಳು. ನಿನಗೆ ಬದುಕೋ ಆಸೆ ಇದ್ದರೆ ಈಗಲೇ ನನ್ನ ಮಗಳು ಎಲ್ಲಿದ್ದರೂ ನನಗೆ ವಾಪಸ್ ಕರ್ಕೊಂಡು ಬಾರೋ. ಇಲ್ಲ ಅಂದರೆ ನಿನ್ನ ಎದೆ ಬಗೆದು ರಕ್ತ ಕುಡಿದು ಬಿಡ್ತೀನಿ. ಮಹೇಂದ್ರನ ಕೊರಳ ಪಟ್ಟಿ ಹಿಡಿದು ಅಬ್ಬರಿಸುತ್ತಾ ಅವನ ಕಪಾಳಕ್ಕೆ ಹೊಡೆದ ಸಿಂಹ ತನ್ನ ಮಗಳ ಸ್ಥಿತಿ ನೆನೆದು ಕಣ್ಣೀರು ಹಾಕಿದ್ರೆ ಕುಮಾರ್ ಅವರು ಒರಟಾಗಿ ಸಿಂಹನ ತೋಳು ಹಿಡಿದು ಅವನನ್ನು ತಮ್ಮ ಕಡೆಗೆ ತಿರುಗಿಸಿಕೊಂಡು ಅವನ ಕೆನ್ನೆಗೆ ಬಾರಿಸಿದವರು ಇದೇ ಥರ. ನಾನು ಪೊಲೀಸ್ ಸ್ಟೇಷನ್ನಲ್ಲಿ ಕೈ ಮುಗಿದು ಕಣ್ಣೀರು ಹಾಕುತ್ತಾ ನನ್ನ ಮಗಳನ್ನು ಹುಡುಕಿ ಕೊಡಿ ಅಂತ ಬೇಡಿಕೊಂಡಿದ್ದೆ.
ಇದೇ ಥರ ಡೇವಿಡ್ ಅವರು ನಿನ್ನ ಗೆಳೆಯನ ಹತ್ರ ಕೈ ಮುಗಿದು ಕಣ್ಣೀರು ಹಾಕಿದ್ರು. ಇದೇ ಥರ ಅದೆಷ್ಟು ತಂದೆ ತಾಯಿ ಕಣ್ಣೀರು ಹಾಕಿಲ್ವಾ? ನಿನ್ನ ಮಗಳಿಗೆ ಈಗ ತೊಂದರೆ ಆದ ತಕ್ಷಣ ನಿನಗೆ ಕೋಪ ಬಂದು ಬಿಡ್ತಾ? ಇವನನ್ನು ಸಾಯಿಸಿಬಿಡ್ತೀಯಾ? ಯಾಕೆ? ನೀನು ಹೆತ್ತ ಮಗಳು ಮಾತ್ರವೇ ಹೆತ್ತವರ ಪಾಲಿಗೆ ಕಣ್ಮಣಿ. ನಮ್ಮ ಮಗಳು? ಥೂ, ನಿನ್ನಂತಹ ದರಿದ್ರದವನನ್ನು ಹೆತ್ತ ಕರ್ಮಕ್ಕೆ ನಿನ್ನ ತಂದೆ ತಾಯಿ ಬಾಲ್ಯದಲ್ಲೇ ನಿನ್ನನ್ನು ಅಗಲಿಬಿಟ್ರು ಅನಿಸುತ್ತೆ. ಇಲ್ಲ ಅಂದರೆ ಹೆಣ್ಣು ಮಕ್ಕಳ ಪಾಲಿಗೆ ರಾಕ್ಷಸನಾಗಿರುವ ಆ ನಿನ್ನ ಗೆಳೆಯನ ಪರ ವಹಿಸಿ ನೀನು ಲಾಯರ್ ನೇಮಕ ಮಾಡಿದಾಗ ಎಂಥ ಮಗನಿಗೆ ಜನ್ಮ ಕೊಟ್ವಿ ಅಂತ ಎದೆ ಹೊಡ್ಕೊಂಡು ಸತ್ತೋಗಿರೋರು. ಅಷ್ಟೇ ಅಲ್ಲ, ಅವನು ಮಾಡಿದ ಅನಾಚಾರದ ಕೆಲಸಗಳಿಂದ ಬಂದ ಹಣವನ್ನು ನೀನು ಮುಟ್ಟಿದಾಗ ನಿನ್ನ ತಾಯಿ ಅದೆಷ್ಟು ಸಂಕಟಪಟ್ಟಿರೋರು ಊಹಿಸೋಕ್ಕೂ ಆಗ್ತಿಲ್ಲ. ನಿನ್ನಂತಹ ಮಗನಿಗೆ ಜನ್ಮ ಕೊಟ್ಟ ಕರ್ಮಕ್ಕೆ ಅವರು ಮಾತ್ರ ಸಾಯದೆ ನಿನ್ನನ್ನು ಜೊತೆಗೆ ಕೊಂದು ಬಿಟ್ಟಿದ್ರೆ ಅದೆಷ್ಟು ಮನೆ ಹೆಣ್ಣು ಮಕ್ಕಳ ಭವಿಷ್ಯ ಉಜ್ವಲವಾಗಿರ್ತಾ ಇತ್ತು. ನಂಜಪ್ಪ ಶಾರದಾ ಅವರನ್ನು ಭೇಟಿಯಾಗಿ ಈ ಕಾಲದಲ್ಲೂ ಇಂತಹ ಸಾತ್ವಿಕ ಸ್ವಭಾವದ ಜನರು ಇದ್ದಾರಲ್ಲ, ಇವರ ಪರಿಚಯ ಆಗಿದ್ದು ಮಾತ್ರವಲ್ಲ, ಇವರ ನೆಂಟಸ್ತಿಕೆ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಅದೆಷ್ಟೋ ಸಲ ಮನದಲ್ಲೇ ಹೇಳಿಕೊಂಡು ದೇವರಿಗೆ ಕೃತಜ್ಞತೆ ಸಲ್ಲಿಸಿದ್ದೀನಿ. ಆದರೆ ನೀನು ಇಂಥ ಜನರಿಗೂ ಮೋಸ ಮಾಡಿದ್ಯಾ ಅಂದರೆ ನಿಜಕ್ಕೂ ನೀನು ಮನುಷ್ಯನೇ ಅಲ್ಲ ಕಣೋ. ಹೆಣ್ಣು ಹೆತ್ತ ತಂದೆಯಾಗಿ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ನನ್ನ ಮಗಳ ಕಣ್ಣೀರಿನ ಒಂದೊಂದು ಹನಿಗೂ ನೀನು ಬೆಲೆ ತೆತ್ತಲೇಬೇಕು ಹೇಳಿ ಸಿಂಹನ ಕೊರಳಪಟ್ಟಿಗೆ ಮುಕ್ತಿ ಕೊಟ್ಟು ಕಣ್ಣೀರು ಹಾಕುತ್ತಾ ಸೋಫಾದ ಮೇಲೆ ಕುಸಿದು ಕೂತರೆ ಮಹೇಂದ್ರ, ಓಜಸ್ಗೆ ನಾನು ಸತ್ಯ ಇಬ್ಬರು ಸೇರಿಕೊಂಡು ಸಿಂಹನಿಗೆ ಕ್ಲಾಸ್ ತೆಗೆದುಕೊಳ್ಳೋಣ ಅಂತ ಇದ್ವಿ. ಆದರೆ ಬೇಸಿಗೆಯಲ್ಲಿ ಮೋಡವಿಲ್ಲದೆ ಇದ್ದಾಗಲೂ ಬರುವ ದಿಢೀರ್ ಮಳೆಯಂತೆ ನಿಮ್ಮ ಮಾವ ಸಿಂಹನ ಕೆನ್ನೆಗೆ ಬಾರಿಸಿ ಸರಿಯಾಗಿ ಕ್ಲಾಸ್ ತಗೊಂಡು. ಈಗಂತೂ ಅವನಿಗೆ ಸುಧಾರಿಸ್ಕೊಳ್ಳೋಕೆ ತುಂಬಾ ಟೈಮ್ ಬೇಕು. ಅಷ್ಟರಲ್ಲಿ ನಾನು ಇನ್ನೊಂದು ಬಾಣ ಪ್ರಯೋಗ ಮಾಡ್ತೀನಿ. ಮೆಸೇಜ್ ಕಳುಹಿಸಿದ ಮಹೇಂದ್ರ ಸತ್ಯ ಕಡೆಗೆ ನೋಡಿ ಕಣ್ಣು ಸನ್ನೆ ಮಾಡಿದವನು ತನ್ನ ಮುಂದಿನ ನಡೆ ನಡೆಸಲು ಮನೆ ಹೊರಗೆ ಹೊಡೆದ. ಬೆಳಗ್ಗೆ ಮನೆಯಿಂದ ಬೇಗನೆ ಹೊರಟು ಮಹೇಂದ್ರನ ಕಾರ್ನ ಎರವಲು ಪಡೆದಿದ್ದರಿಂದ ಯಾವುದೇ ತೊಂದರೆ ಇಲ್ಲದೆ ಹಾಸನ ತಲುಪಿ ಒಂದು ಲಾಡ್ಜ್ನಲ್ಲಿ ಫ್ಯಾಮಿಲಿ ರೂಮ್ ಬಾಡಿಗೆ ಪಡೆದು ತಿಂಡಿ ಕಾಫಿಯ ನಂತರ ತನ್ನ ಅತ್ತಿಗೆ ಮನೆಯ ಅಡ್ರೆಸ್ನ ಆರುಷಿಗೆ ಕೊಟ್ಟ. ಓಜಸ್ ಕ್ಯೂಟಿ. ಅತ್ತಿಗೆ ಏನಾದರೂ ಕೋಪದಲ್ಲಿ ಒಂದು ಮಾತು ಬೈದರೆ ಬೇಜಾರಾಗಬೇಡ ಎಂದು ಹೇಳಿ ಅವಳನ್ನು ಲಘುವಾಗಿ ತಬ್ಬಿ ಹಣೆಗೆ ಮುತ್ತಿಟ್ಟು ಕಳುಹಿಸಿಕೊಟ್ಟವನು ರೂಮ್ನಲ್ಲಿ ತನ್ನ ಮಗನ ಜೊತೆ ಟಿವಿ ನೋಡುತ್ತಾ ಸಮಯ ಕಳೆಯುವಾಗ ಮಂಚಕ್ಕೆ ಹೊರಗೆ ಕುಳಿತಿದ್ದ ಓಜಸ್ ಆಗಾಗ ಆರುಷಿಗೆ ಮನೆ ಸಿಗ್ತಾ, ಅತ್ತಿಗೆ ಮನೆಯಲ್ಲಿದ್ದಾರಾ ಅಂತ ಮೆಸೇಜ್ ಮಾಡ್ತಾ ಇದ್ದವನಿಗೆ ಅವಳಿಂದ ಯಾವುದೇ ಉತ್ತರ ಬರದೇ ಇದ್ದಾಗ ಕೊಂಚ ಯೋಚನೆ ಆಗಿದ್ದು ಸುಳ್ಳಲ್ಲ. ಚಿಂಟು ಕಾರ್ಟೂನ್ ನೋಡ್ತಾ ಇದ್ದವನು ಈಗ ಬೇಸರವಾಗಿ ತನ್ನ ಅಪ್ಪನ ಬಳಿಗೆ ಬಂದು ಅವನ ಮಡಿಲೇರಿ ಕೂತು, ಪಪ್ಪ, ನಾವು ಯಾಕೆ ಇಲ್ಲಿಗೆ ಬಂದಿರೋದು? ಅಮ್ಮ ಎಲ್ಲಿ ಕೇಳ್ದ. ನಿನ್ನ ಅಮ್ಮನಿಗೆ ಮನೆಯಲ್ಲೇ ಇದ್ದು ಬೋರ್ ಆಗಿತ್ತಂತೆ, ಅದಕ್ಕೆ ಅಮ್ಮನ ನಾನು ನೀನು ಟ್ರಿಪ್ಗೆ ಕರೆದುಕೊಂಡು ಬಂದಿದ್ದೀವಿ. ಈಗ ಅವಳು ಸ್ವಲ್ಪ ಬಟ್ಟೆ ಬುಕ್ಸು ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದಾಳೆ. ಅವಳು ಬಂದ ಮೇಲೆ ಮಧ್ಯಾಹ್ನ ನಾವೆಲ್ಲ ಲಂಚ್ ಮಾಡಿ ಬರೋಣ. ಆಮೇಲೆ ನಾಳೆ ನಿನ್ನನ್ನು ತುಂಬ ಜಾಗಕ್ಕೆ ಕರೆದುಕೊಂಡು ಹೋಗ್ತೀನಿ, ಬೇಲೂರು, ಹಳೇಬೀಡು ಹೇಳಿದ್ರೆ ಚಿಂಟು ಖುಷಿಯಲ್ಲಿ ತಲೆ ಆಡಿಸಿ, ಓ ಪಪ್ಪ, ಟ್ರಿಪ್ಪು ಸೂಪರ್ ಆಗಿರುತ್ತೆ, ಆಮೇಲೆ ನಿಮ್ಮ ಕ್ಯಾಮ್ರಾನಲ್ಲಿ ಫೋಟೋ ತೆಗಿಬೇಕು ಹೇಳ್ದ. ಮಗನ ಮಾತಿಗೆ ಒಪ್ಪಿಗೆ ಸೂಚಿಸಿ ಅವನ ಕೆನ್ನೆಗೆ ಮುತ್ತಿಟ್ಟವನಿಗೆ ಮನೆಯಲ್ಲಿ ಬೆಳ್ಳಿ ವಿಷಯಕ್ಕೆ ಅದೇನು ಜಗಳ ಆಗ್ತಾ ಇದೆಯೋ ತಿಳಿದುಕೊಳ್ಳುವ ಕುತೂಹಲ ಕಾಡಿತ್ತು. ಮಹೇಂದ್ರನಿಗೆ ಮೆಸೇಜ್ ಮಾಡಿ ಮನೆಯಲ್ಲಿ ಏನಾಗ್ತಿದೆ ಕೇಳಿದಾಗ ಅವನು ಕುಮಾರ್ ಅವರು ಸಿಂಹನಿಗೆ ಸರಿಯಾದ ಕ್ಲಾಸ್ ತೆಗೆದುಕೊಂಡ ಬಗ್ಗೆ ಮೆಸೇಜ್ ಕಳುಹಿಸಿದ್ದನ್ನು ಓದಿ ನಕ್ಕು ಬಿಟ್ಟ. ಕ್ಯೂಟಿಯಲ್ಲಿಲ್ಲ ಅಂದರೂ ಅವಳು ಮಾಡಬೇಕಾದ ಕೆಲಸವನ್ನು ಮಾವ ಮಾಡಿದ್ದಾರೆ. ಒಳ್ಳೆಯದೇ ಆಯಿತು. ಈಗ ಸುಧಾ ಅವರಿಗೆ ಸ್ವಲ್ಪ ಬಿಸಿ ಮುಟ್ಟಿಸಿದ್ರೂ ಸಾಕು, ಸ್ವಲ್ಪ ಮೆತ್ತಗಾಗ್ತಾನೆ. ಆಗ ಅವನಿಂದ ನಮಗೆ ಬೇಕಾದ ಹಾಗೆ ಕೆಲಸ ಮಾಡಿಸ್ಕೊಳ್ಬಹುದು. ಇನ್ನು 8 ದಿನಕ್ಕೆ ಮತ್ತೆ ಕೋರ್ಟ್ ಕೇಸ್. ಅಷ್ಟರಲ್ಲಿ ಸಿಂಹ ನಮ್ಮ ಪಾರ್ಟಿ ಸೇರಿದ್ರೆ ಅಲ್ಲಿಗೆ ಆ ಮಿತ್ರನ ಆಟ ಮುಗೀತು ಅಂತಲೇ ಅರ್ಥ. ತನ್ನಲ್ಲಿ ಹೇಳಿಕೊಂಡವನು ಚಿಂಟು ಪುಟ್ಟದಾಗಿ ಚಕ್ಕಂಬಕ್ಕಲ ಹಾಕಿಕೊಂಡು ಮಂಚದ ಮೇಲೆ ಕೂತು ಟಿವಿ ನೋಡ್ತಾ ಇದ್ದವನ ಮಡಿಲಲ್ಲಿ ಲಘುವಾಗಿ ತಲೆ ಊರಿದ. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಥ್ಯಾಂಕ್ ಯು.